ಇನ್ನು ಅದೇ ರೀತಿಯಾಗಿ ಈ ಒಂದು ತುಲಾ ರಾಶಿ ಅಂತ ಬರೋದಾದರೆ ಈ ಒಂದು ತುಲಾ ರಾಶಿಯಲ್ಲಿರುವಂಥವ್ರಿಗೆ ಈ ಒಂದು 2025 ಯಾವ ರೀತಿಯಾಗಿರ್ತಕ್ಕಂಥ ಫಲಾನುಫಲಗಳು ಕೊಡ್ತವೆ ಅಂತ? ಈ ತುಲಾ ರಾಶಿಯವರಿಗೂ ಕೂಡ ಒಂದು ಓವರಾಲ್ ಆಗಿ ಹೇಳಬೇಕು ಅಂದರೆ ಉತ್ತಮ ಅಂತ ಹೇಳ್ಬೋದು. ಮಧ್ಯಮ ಅಂತ ಉತ್ತಮ ಅಂತ ಹೇಳ್ಬೋದು. ಅತಿ ಎಕ್ಸಲೆಂಟ್ ಅಲ್ಲ, ಉತ್ತಮ ಇದ್ದಷ್ಟರಲ್ಲೇ ವಾಸಿ. ಇವ್ರಿಗೇನಾಗುತ್ತೆ, ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಏನಾದರೂ ಇದ್ದರೆ ಅಪ್ ಟು ಮಾರ್ಚ್ ಎಂಡ್ವರೆಗೂ ಇದ್ದಂಥ ಹಳೆ ಒಂದು ರೋಗಗಳ ಬಗ್ಗೆ ಒಂದು ಹೆಲ್ತ್ ಇಶ್ಯೂಸನ್ನು ಅವ್ರು ಫೇಸ್ ಮಾಡ್ತಾರೆ. ಮುಂಬರುವಂತಹ ಒಂದು ಸೆಕೆಂಡ್ ಹಾಫಲ್ಲಿ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಎಷ್ಟೇ ಇದ್ದರೂ ಕೂಡ ಅವೆಲ್ಲವೂ ಕೂಡ ಒಂದು ಅವರಾಗಿ ಮದ್ದು ಕಂಡುಕೊಳ್ಳೋದು, ಅವರಾಗಿ ಒಂದು ಸೊಲ್ಯೂಷನ್ ಕಂಡುಕೊಳ್ಳೋದು, ಅವಕ್ಕೆಲ್ಲದಕ್ಕೂ ಹೆಲ್ತ್ ರಿಕವರಿ ಆಗ್ತಾ ಹೋಗುತ್ತೆ. ಅದು ಸೆಕೆಂಡ್ ಹಾಫಲ್ಲಿ ಆಗುತ್ತೆ. ಮತ್ತು ಇವಾಗ ಧನ ಸಂಪತ್ತು ಅಂತ ಬಂದಾಗ ಇದು ಏನಾಗುತ್ತೆ, ಓವರಾಲ್ ಆಗಿ ಗುಡ್ ಅಂತ ಹೇಳ್ಬೋದು. ಧನ ಸಂಪತ್ತು ಇವರಿಗೆ ಫಸ್ಟ್ ಹಾಫಲ್ಲಿ ಅಷ್ಟೊಂದು ಶೇಖರಣೆ ಮಾಡೋಕ್ಕಾಗಲ್ಲ. ಸೆಕೆಂಡ್ ಹಾಫಲ್ಲಿ ಇವರಿಗೆ ಎಕ್ಸ್ಪೆನ್ಸಸ್ ಏನೇನಿದೆಯಲ್ಲ ಅವೆಲ್ಲ ಕೂಡ ಸೇವಿಂಗ್ಸಲ್ಲಿ ಬರ್ತಾ ಹೋಗುತ್ತೆ. ಅವರಿಗೆ ಸೇವಿಂಗ್ ಮಾಡ್ಕೊಂಡು ಹೋಗುವಂಥ ಚಾನ್ಸಸ್ ಎಲ್ಲ ಇದೆ. ಈಗ ಸಂಬಂಧಗಳಂತ ಬಂದಾಗ ಸಂಬಂಧಗಳು ಕೂಡ ಒಂದು ಎಕ್ಸಲೆಂಟ್ ಅಂತ ಹೇಳ್ಬೋದು. ಸಂಬಂಧಗಳಲ್ಲಿ ಯಾವುದೆಲ್ಲ ಹಿಂದೆಲ್ಲ ಬಿರುಕಿರುತ್ತೋ ಅಥವಾ ಸಂತಾನಗಳಾಗದೇ ಇರುತ್ತಾರೋ ಅವೆಲ್ಲ ಸಂತಾನಗಳಾಗೋದೇ ಅಂತಾರೋ, ಮದುವೆ ಆಗದೆ ಇವರಿಗೆ ಮದುವೆ ಆಗುವಂಥದ್ದು, ಇವೆಲ್ಲ ಒಳ್ಳೆಯ ಯೋಗಗಳು ಇವರಿಗೆ ಸಿಗ್ತಾ ಇದೆ. ಅದಲ್ಲದೇ ಇವ್ರು ಏನು ಮಾಡ್ತಾರೆ ಅಂತಂದರೆ ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಕುಟುಂಬ ಸಮೇತವಾಗಿ ಹೋಗುವಂಥ ಸಾಧ್ಯತೆಗಳು ಕೂಡ ಇವರಿಗಿದೆ. ಇದು ಸಂಬಂಧ. ಇನ್ನು ಬಂದ್ಬಿಟ್ಟು ಎಜುಕೇಷನ್ ಅಂತ ಬಂದ್ಬಿಟ್ರೆ ಓವರಾಲ್ ಎಜುಕೇಷನ್ ಇವ್ರಿಗೆ ಏನಾಗುತ್ತೆ ಅಂದರೆ ತುಂಬಾ ಒಂದು ಎಫರ್ಟ್ ಹಾಕಬೇಕು. ತುಂಬ ಎಫರ್ಟ್ ಹಾಕಿದ ನಂತರನೇ ಇವರಿಗೆ ಒಂದು ವಿದೇಶ ಪ್ರಯಾಣ ಯೋಗ ಅವೆಲ್ಲವೂ ಕೂಡ ಪ್ರಾಪ್ತಿಯಾಗುತ್ತೆ. ಇನ್ನು ಬಂದ್ಬಿಟ್ಟು ವೆಲ್ತ್ ಅಂದಾಗ ಜಾಬ್ ಕೇಳ್ತಾರೆ. IT-BT ಅವರಿಗೆ ಕೂಡ ಅಷ್ಟೇ ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಈ ಗೌರ್ಮೆಂಟ್ ಉದ್ಯೋಗಗಳಿಗೂ ಕೂಡ ಸೆಕೆಂಡ್ ಹಾಫಲ್ಲಿ ಉನ್ನತ ಮಟ್ಟಕ್ಕೆ ಪ್ರಮೋಷನ್ ಆಗೋದಾಗಲಿ ಅಥವಾ ಉನ್ನತ ಮಟ್ಟಕ್ಕೆ ಒಂದು ಹೊಸ ರಾಜಕಾರಣಿಗಳು, ಹೊಸ ಉನ್ನತ ಅಧಿಕಾರಿಗಳ ಒಂದು ಒಳ್ಳೆಯ ಸಂಬಂಧ ಬೆಳೆಯೋದಾಗಲಿ, ಇವೆಲ್ಲವೂ ಕೂಡ ಒಂದು ಗೌರ್ಮೆಂಟ್ ಅಧಿಕಾರಿಗಳಿಗೆ ಇರುತ್ತೆ. ಖಂಡಿತ.